ಆದರೆ ತನ್ನ ಹೀನತೆಯು ಯಾವುದು, ಎಷ್ಟು, ಹೇಗೆ, ಯಾಕೆ ಎಂಬಿತ್ಯಾದಿ ವಿಚಾರಗಳಿಂದಲೇ ನಿರ್ಣಯಿಸಿಕೊಳ್ಳದಿದ್ದರೆ ಅದು ಮಾತ್ರ ಹೇಡಿತನವಾದೀತು. ಯುದ್ಧದಲ್ಲಿ ಹೆದರುವವನು, ಧರ್ಮಕ್ಕೆ ಹೆದರುವವನು ಇಬ್ಬರೂ ಹೇಡಿಗಳೆಂದೇ ಕರೆಯಲ್ಪಡಬಹುದು. ಹಾಗೆಯೇ ಯಾವುದಕ್ಕೂ ಹೆದರದೆ ತಾನೆಂದು ಮನಬಂದಂತೆ ನಡೆಯತಕ್ಕವನನ್ನು ಧೈರ್ಯಶಾಲಿ ಎಂದು ಕರೆಯುವುದು ಸರಿಯಾಗಬಹುದೇ? ಅಲ್ಲ, ಮೂರ್ಖನೆನ್ನಬೇಕಾದೀತೆ. ಗಂಡ ಹೆಂಡಿರ, ತಾಯಿ ಮಕ್ಕಳ, ಸೇವ್ಯ ಸೇವಕರ, ರಾಜ ಪ್ರಜೆಗಳ ಪಾರಸ್ಪರಿಕವಾದ ಪ್ರೇಮದಲ್ಲಿ ವ್ಯತ್ಯಾಸವಿಲ್ಲವೇ? ಹಾಗೆಯೇ ದೇವರ ಕುರಿತಾದ ಭಕ್ತಿಯೂ ಒಂದು ರೀತಿಯ ಪ್ರೀತಿಯೇ ಆಗಿದೆ. ದೇವರನ್ನು ನಾನಾ ರೀತಿ ತಿಳಿಯುವವರಿದ್ದಾರೆ. ವಿಶ್ವಾಸವೇ ಫಲದಾಯಕವೆಂದಿರುವುದರಿಂದ ದೇವರೆಲ್ಲಿ ಎಂದು ಪ್ರಶ್ನಿಸಿದರೆ ಹೃದಯ ಮಧ್ಯದಲ್ಲಿ ಎಂಬ ಸರಳವಾದ ಉತ್ತರವು ಸಿಕ್ಕುತ್ತದೆ. ದೇವರಿಗೆ ಸರಿಯಾಗಿ ನಡೆಯುವುದೇ ಧರ್ಮವು. ಸರ್ವವ್ಯಾಪ್ತವಾದ ಈ ಅಸ್ತಿತ್ವದ ಕಾರಣವೇ ದೇವರು. ದೇವರು ಇರುವುದು ನಮ್ಮ ಹೃದಯದಲ್ಲಿ. ಹೀಗೆ ನಾವು ತಿಳಿಯತೊಡಗಿದಾಗ ಧರ್ಮದ ಆಚರಣೆಯಿಂದಲೇ ದೈವತ್ವವನ್ನು ತೋರಿಸಿಕೊಡಲು ಮರ್ತ್ಯರು ಬಾಧ್ಯರೆಂದು ಒಪ್ಪಿಕೊಳ್ಳಬೇಕಾಗುತ್ತದೆ. ಆದುದರಿಂದ ಧರ್ಮಕ್ಕೆ ಅಂಜುವವರು ಹೇಡಿಗಳೆಂದು ಪರಿಗಣಿಸಲ್ಪಡುವುದು ವಿಕಾಸಗೊಳ್ಳದ ತಿಳುವಳಿಕೆಯಿಂದ ಮಾತ್ರ. ಧರ್ಮದಂತೆ ಯಾವುದು ನ್ಯಾಯವೋ ಅದು ಮಾತ್ರ ನ್ಯಾಯವೆನಿಸುತ್ತದಲ್ಲದೆ ಉಳಿದುದೆಲ್ಲ ನ್ಯಾಯವೆಂತಲೇ ಒಮ್ಮೆ ಕಾಣಿಸಲ್ಪಟ್ಟರೂ ಸರ್ವತಃ ಹಾಗಾಗಲಾರದು. ನಾವು ಷಡ್ವಿಕಾರಗಳಿಂದ ದೂರವಿರಬೇಕಾದುದೇ ವಿಹಿತವೇ ಆಗಿದೆ. ಪ್ರಪಂಚದಲ್ಲಿ ವ್ಯಾವಹಾರಿಕ ಜೀವಿಯು ಪೂರ್ಣವಾಗಿ ಅವುಗಳಿಂದ ದೂರವಿರಲು ಅಸಮರ್ಥನಾಗುತ್ತಾನೆ. ಆದರೂ ಕರ್ಮಗಳು ನಿಂದ್ಯವೆಂತಲೂ ಅನಿಂದ್ಯವೆಂತಲೂ ಇಬ್ಬಗೆಯಾಗಿರುವುದರಿಂದ ಹಾಗೆ ವಿಕಾರವಶನಾದ ಜೀವಿಯು ಬುದ್ಧಿಪೂರ್ವಕವಾಗಿ ಅನಿಂದ್ಯ ಕರ್ಮಗಳನ್ನೇ ಆಚರಿಸಬೇಕಲ್ಲದೆ ನಿಂದ್ಯವನ್ನು ಆಚರಿಸಿದಲ್ಲಿ ಪಾಪಿ ಎನ್ನಿಸಲ್ಪಡುತ್ತಾನೆ. ಆಸೆಯು ಯಾರನ್ನೂ ಬಿಟ್ಟಿರುವುದಿಲ್ಲ. ಅನಿಂದ್ಯವಾದ, ನ್ಯಾಯವಾದ, ಧಾರ್ಮಿಕವಾದ ಆಸೆಯಾಗಲಿ ಅಥವಾ ಇನ್ನಾವುದೇ ಆಗಲಿ ಇದ್ದಲ್ಲಿ ಅದು ಅಷ್ಟೊಂದು ದೋಷವೆನ್ನಿಸಲಾರದು. ಹಾಗಾಗುವುದು ವಿಚಾರದಲ್ಲಿ ದುಡುಕುವುದರಿಂದ ಮಾತ್ರ. ವಿದ್ಯೆಯೂ ಬುದ್ಧಿಯೂ ಒಂದಾದಾಗ ನಿರಹಂಕಾರ, ಅದರಿಂದ ಭಯ ಮತ್ತು ಅದರಿಂದ ಭಕ್ತಿ, ಈ ಪರ್ಯಾಯಗಳು ಸ್ವಭಾವ ಸಹಜವಾದವುಗಳು. ಭಕ್ತಿಯಲ್ಲಿ ಶ್ರವಣ, ಮನನ, ಧ್ಯಾನ, ಕೀರ್ತನ, ಆತ್ಮನಿವೇದನವೆಂಬ ಹಂತಗಳಿವೆ. ಅಂತೆಯೇ ಭಕ್ತರಲ್ಲಿ ಕೂಡ ಆರ್ತರು, ಅರ್ಥಾತುದರು, ತೃಪ್ತರು, ಜ್ಞಾನಿಗಳು, ಜಿಜ್ಞಾಸುಗಳೆಂಬ ಭೇದಗಳಿವೆ. ಜ್ಞಾನ ತಪೋಧನರುಗಳಾದ ಮಹಾಪುರುಷರು ಈ ರೀತಿ ನಿರೂಪಿಸಿದ್ದಾರೆ. ಆದುದರಿಂದ ಭಯವಾಗಲಿ ಆಸೆಯಾಗಲಿ ಅನಿಂದ್ಯವಾದಲ್ಲಿ ಅಂತಹವನು ಸತ್ಪುರುಷನಲ್ಲವೆಂದು ಪರಿಗಣಿಸಲಾಗದು. ಸತ್ವಗುಣವೇ ಪ್ರಧಾನ ಗುಣವಾಗಿರುವುದರಿಂದ ಅದು ಯಾರಲ್ಲಿ ಹೆಚ್ಚಿದ್ದು ಉಳಿದವುಗಳನ್ನು ಅದೇ ತನ್ನ ಅಂಕೆಯಲ್ಲಿ ಇಟ್ಟುಕೊಂಡಿದ್ದರೆ ಅಥವಾ ನಿರೋಧಿಸಿದ್ದರೆ ಅವನು ಸಜ್ಜನನೆಂದು ಅನ್ನಿಸಿಕೊಳ್ಳುತ್ತಾನೆ. ಸಜ್ಜನತೆಯೇ ನಿರಹಂಕಾರದ ಸೂಚನೆಯಾಗಿದೆ. ಆದುದರಿಂದ ನಾನುಗಳನ್ನುಳಿದು ನಾವುಗಳಲ್ಲಿ ಒಂದಾಗಿ ಹೊಂದಿಕೊಳ್ಳುವ ಬುದ್ಧಿಯು ಹೊಂದುವಲ್ಲಿಯೂ ಹೊಂದಿಸಿಕೊಳ್ಳುವಲ್ಲಿಯೂ ಇರಬೇಕಾಗುತ್ತದೆ. ಇದೇ ನಾವುಗಳು ಮತ್ತೆ ವಿಕಾಸವಾಗಿ ವಿಶಾಲವಾಗಿ ಸರ್ವವ್ಯಾಪ್ತವಾದಾಗ ಅಲ್ಲಿಯೂ ನಾನು ಎಂಬುದರ ಅಣುವೊಂದು ಇಲ್ಲದಿರುವುದಿಲ್ಲ. ನಾನು ಎಂಬುದೇ ಸರ್ವಗತವಾದಾಗ ದೇವತ್ವವು ಉದ್ಭೂತವಾಗುತ್ತದೆ. ನಾನು ದೇವರಲ್ಲಿ ಎನ್ನುವಾಗ ದೇವರು ನನ್ನಲ್ಲಿ ಇಲ್ಲದಿರಲಾಗುವುದಿಲ್ಲ. ಧರ್ಮವು ನನ್ನಿಂದ ತೊಡಗಿ ದೇವರವರೆಗೆ ಒಂದೇ ಆಗಿದೆ. ಹಾಗಾಗಿ ಅನುಭಾವಿಗಳು ಅವರವರ ಭಾವಗಮ್ಯವಾದಂತೆ ದೇವರುಗಳನ್ನು ಕಲ್ಪಿಸಿಕೊಳ್ಳುತ್ತಾರೆ. ಸದ್ಧರ್ಮಯುತವಾಗಿ ಎಷ್ಟು ದೇವರನ್ನು ಕಲ್ಪಿಸಿಕೊಂಡರೇನು? ಭಕ್ತರಿಗೆ ಒಬ್ಬ ದೇವರಾದರೆ ಆ ದೇವರಿಗೆ ಭಕ್ತರೆಲ್ಲರೂ ದೇವರುಗಳೇ. ಹಾಗಾಗಿಯೇ ನಾವು ನಮ್ಮ ದೇವರನ್ನು ಭಕ್ತಪರಾಧೀನನೆಂದು ಹೊಗಳುತ್ತೇವೆ. ಅಂದರೇನು? ಪರಾಧೀನವೆಂದರೆ ನಮ್ಮ ಪರಗತಿಯು ಯಾವುದಕ್ಕೆ ಅಧೀನವೋ ಹಾಗೆಂದು ಅದೇ ದೇವರೆಂದಾಗ ನಮ್ಮ ಕರ್ಮವೂ ದೇವರೇ, ನಾವೂ ದೇವರೇ. ವಾನರ ವೀರರೇ, ನಮ್ಮ ವಿಭೀಷಣನು ಎಲ್ಲವನ್ನೂ ರಾಮನಲ್ಲಿ ಅರ್ಪಿಸಿದ್ದೇನೆಂದು ನಿಮ್ಮೆಲ್ಲರ ಮುಂದೆ ಆಡಿರುವನು. ನಿಜವಾಗಿ ರಾವಣನಿಗೆ ಇವನೇ ಅಣ್ಣನಾಗಿ ಹುಟ್ಟಬೇಕಿತ್ತು ಎನಿಸುತ್ತದೆ. ವಯೋಮಾನದಿಂದ ಇವನು ಚಿಕ್ಕವನಲ್ಲದೆ ಜ್ಞಾನಾದಿಗಳಲ್ಲಿ ಅವನಿಗಿಂತ ಎಷ್ಟೋ ಹಿರಿಯನೆಂದೇ ಕಾಣುತ್ತದೆ. ಆದರೂ ಇವನು ತಮ್ಮ, ಅವನು ಅಣ್ಣ. ಮೊದಲು ಹುಟ್ಟಿರುವ ಆ ಅಣ್ಣನಲ್ಲಿ ಮತ್ತೆ ಹುಟ್ಟಿದ ಈ ತಮ್ಮನು ಭಕ್ತಿಯಿಂದಲೂ ಗೌರವದಿಂದಲೂ ನಡೆದುಕೊಂಡಿರಬೇಕು. ಅವನು ಮಾತ್ರ
ತಮ್ಮನು ಹಾಗೆ ವರ್ತಿಸುತ್ತಿರುವುದು ಹುಟ್ಟಿನಿಂದ ತಾನು ಅಣ್ಣನಾಗಿ ಪಡೆದ ಆ ತನ್ನ ಹಿರಿತನದ ಅಧಿಕಾರದಿಂದ ಎಂದು ಭಾವಿಸಿರಬೇಕು. ಇವನೇ ಅಣ್ಣನಾಗಿದ್ದರೆ ಕುಬೇರನನ್ನು ಓಡಿಸಿದಂತೆ ಇವನ ಅಣ್ಣನು ಇವನನ್ನು ಓಡಿಸುತ್ತಿದ್ದನೋ ಏನೋ. ವೈಶ್ರವಣನು ತನ್ನ ತಂದೆಯ ಮಾತಿನಂತೆ ಲಂಕೆಯನ್ನು ತನ್ನ ತಮ್ಮನಿಗೆ ಬಿಟ್ಟುಕೊಟ್ಟುದಂತೆ. ಈ ರಾವಣನಿಗೆ ಅಣ್ಣನ ಬುದ್ಧಿಯೂ ಇಲ್ಲ, ತಮ್ಮನ ಬುದ್ಧಿಯೂ ಇಲ್ಲ. ಆದರೂ ಅರಸನಾಗಿದ್ದಾನೆ. ಈ ವಿಭೀಷಣನಿಗೆ ರಾವಣನನ್ನು ಶಿಕ್ಷಿಸುವ ಅರ್ಹತೆಯು ಅಧಿಕಾರದಿಂದ ಕೂಡಿರುತ್ತಿದ್ದರೆ ಇವನೇ ಅವನಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸುತ್ತಿದ್ದನೋ ಏನೋ ಎಂಬ ಅನುಮಾನವು ಕಾಡುತ್ತದಲ್ವೇ. ಸತ್ಪುರುಷನಾಗಿ ಆ ಅರ್ಹತೆ ಇದೆ, ತಮ್ಮನಾಗಿ ಆ ಅಧಿಕಾರವಿಲ್ಲ ಮಾತ್ರ. ರಾವಣನು ದಿಗ್ವಿಜಯ ಮಾಡುತ್ತಾ ಎಲ್ಲೆಲ್ಲೂ ಅಲೆಯುತ್ತಿದ್ದಾಗ ಲಂಕೆಯನ್ನು ಆಳುತ್ತಿದ್ದುದು ಅವನ ಪ್ರತಿನಿಧಿಯಾಗಿ ಇವನೇ ಅಂತೆ ಅಲ್ವೇ. ಸಜ್ಜನನಾಗಿ ಲಂಕೆಯನ್ನು ಹಾಗೆಯೇ ಆಳಿ ಈಗ ಮಾತ್ರ ತನ್ನ ಅಣ್ಣನ ದೌಷ್ಟ್ಯದಿಂದ ಅದೆಲ್ಲವನ್ನು ಬಿಟ್ಟು ಇಲ್ಲಿಗೆ ಬರುವಂತಾಯಿತು. ಇಲ್ಲಿ ಬಂದು ಎಲ್ಲವನ್ನೂ ನನ್ನಲ್ಲಿ ಅರ್ಪಿಸಿದ್ದಾನೆ ನಿಜ. ಆದರೆ ತ್ಯಾಗದ ಮಹತ್ವವು ವಿಶೇಷವೇ ಆಗಿದೆ. ಅಂತಃಕರಣ ಶುದ್ಧಿಯಿಂದ ಯಾವುದನ್ನು ನಾವು ತ್ಯಾಗ ಮಾಡುತ್ತೇವೆಯೋ ಅದು ಮತ್ತೆ ನಮ್ಮನ್ನೇ ಹೊಂದಿ ನಮಗೆ ಪ್ರಾಪ್ತಿಸುತ್ತದೆ. ಹಾಗಾಗಿ ತನ್ನ ತ್ಯಾಗದ ಫಲವನ್ನು ಅವನು ಅಪೇಕ್ಷಿಸದಿದ್ದರೂ ಅದನ್ನು ಪಡೆಯಲು ಬೇರೆ ಅಧಿಕಾರಿಗಳಿಲ್ಲ. ಆದುದರಿಂದ ರಾಮನ ಶರಣನೆಂದು ಬಂದ ಇವನು ರಾವಣನ ತಮ್ಮನು ಎಂಬುದರಿಂದ ತನ್ನತನವನ್ನು ಕಳೆದುಕೊಳ್ಳಲಾಗುವುದಿಲ್ಲ. ತಪ್ಪಿದವನಿಗೆ ಶಿಕ್ಷೆ ಮಾಡಲು ಅಧಿಕಾರವಿಲ್ಲದ ಇವನು ಆ ಅಧಿಕಾರಿಗಳಿಂದ ಶಿಕ್ಷೆ ಮಾಡಿಸಲೂಬಹುದಾಗಿದೆ. ನಾನು ನನ್ನ ಜನ್ಮದಿಂದಲೇ ಸೂರ್ಯವಂಶದಲ್ಲಿ ರಾಜಪುತ್ರನಾಗಿ ಹುಟ್ಟಿ ಅಯೋಧ್ಯೆಯನ್ನು ಈಗ ಪಾಲಿಸುತ್ತಿರುವ ನಮ್ಮ ಭರತನ ಪ್ರತಿನಿಧಿಯಾಗಿ ದುಷ್ಟರನ್ನು ಶಿಕ್ಷಿಸುವ ಆ ಅಧಿಕಾರವನ್ನು ಪಡೆದಿರುವುದು ನಿಜ. ರಾವಣನ ತಪ್ಪಿಗೆ ಶಿಕ್ಷೆಯನ್ನು ಮಾಡುವುದಕ್ಕಾಗಿಯೇ ನಾನು ನಿಮ್ಮೊಂದಿಗೆ ಬಂದಿರುವುದರಿಂದ ಅಂತಹ ನನ್ನಿಂದ ಇವನು ಅವನಿಗೆ ಶಿಕ್ಷೆಯನ್ನು ಕೊಡಿಸಬಹುದು. ಆದರೆ ಅದಕ್ಕೂ ಒಂದು ಅರ್ಹತೆ ಇರಬೇಕು. ಅದು ಇವನ ನನಗೆ ಶರಣಾಗತನಾಗಿ ಎಲ್ಲವನ್ನು ಅರ್ಪಿಸಿದಾಗಲೇ ಇವನನ್ನು ಮರಳಿ ಹೊಂದಿದೆ. ಆದುದರಿಂದ ದುಷ್ಟನಾದ ರಾವಣನನ್ನು ಸಂಹಾರ ಮಾಡಿ ಲಂಕಾರಾಜ್ಯದ ಒಡೆತನವನ್ನು ನಾವು ವಿಭೀಷಣನಿಗೆ ಒಪ್ಪಿಸುವಲ್ಲಿ ನೀವೆಲ್ಲರೂ ನನ್ನೊಡನೆ ಸಹಕರಿಸಬಲ್ಲರೆಂಬ ವಿಶ್ವಾಸವೂ ನನಗಿದೆ ಎಂದು ನುಡಿಯುವಷ್ಟರಲ್ಲಿಯೇ ವಿಭೀಷಣನು, ಸ್ವಾಮಿ, ಹಾಗೆಂದಿಗೂ ಆಗಬಾರದು. ಅಣ್ಣನನ್ನು ಕೊಲ್ಲಿಸಿ ರಾಜ್ಯವನ್ನು ಪಡೆಯುವ ಆಸೆಯೂ ನನಗಿಲ್ಲ. ನಾನದನ್ನು ಸರ್ವಥಾ ಬಯಸಿ ಬಂದವನಲ್ಲ. ನನಗೆ ಬೇಕಾದುದು ಧರ್ಮೋದ್ಧಾರದ ಮೂರ್ತಿಯಾದ ನಿನ್ನ ಈ ದಿವ್ಯ ಪಾದ ಕಮಲಗಳ ಅನನ್ಯವಾದ ಸೇವಾಭಾಗ್ಯವೂ ಮಾತ್ರ ಎಂದು ಭಿನ್ನಯಿಸಿಕೊಂಡನು. ವಿ ಎನ್ ಭಾಗವತ್ ಪರ್ಬಳ್ಳಿ.